ನಾಗಮಾತ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ಸಿಂಹದ ರೂಪ ತಾಳಿ ಆ ಮನೆಯೊಳಗೆ ಬಂದಿದ್ರು. ಆ ಮಾಂತ್ರಿಕ ಅವರ ಮೇಲೆ ತನ್ನ ದುಷ್ಟ ಮಂತ್ರ ಪ್ರಯತ್ನ ಮಾಡಿ ನಾಗಮಾತೆ ಅರೆ ಪ್ರಜ್ಞಾವಸ್ಥೆ ತಲುಪೋ ಹಾಗೆ ಮಾಡ್ಬಿಟ್ಟ. ಹಾಗಾದ್ರೆ ಈಗ ನಾಗಮಾತೆ ಈಗ ಕಣ್ಣೀರ್ ಹಾಕಿದ್ರೆ ಏನ್ ಪ್ರಯೋಜನ ಶಿವಾನಿ? ನಾಗಮಾತ ಚೇತರಿಸ್ಕೊಳ್ಳೋಕೆ ಇನ್ನು ತುಂಬಾ ದಿನಗಳು ಬೇಕು. ಇಂಥ ಸಾಹಸಕ್ಕೆ ಕೈ ಹಾಕಕ್ ಮುಂಚೆ ಯಾವತ್ತೂ ಬುದ್ಧಿವಂತಿಕೆಯಿಂದ ಯೋಚಿಸ್ಬೇಕು, ಹೃದಯದಿಂದ ಅಲ್ಲ. ಏನಾಗಿದೆ ಯಜಮಾನ್ರೆ ಮನೇಲಿ? ಅವಳಿಂದ ನಾನೇನೋ ಇಂಟರ್ನ್ಯಾಷನಲ್ ಆಗೋದು. ಇನ್ನೊಂದು ವರ್ಷ ನಾನು ಇಂಟರ್ನ್ಯಾಷನಲ್ ಅಲ್ಲ, ಯೂನಿವರ್ಸಲ್ ಆಗ್ತೀನಿ. ಇದೇನು ಯಜಮಾನ್ರೆ ಹೀಗೆ ಮಾತಾಡ್ತಾ ಇದ್ದೀರಾ? ಅವ್ರು ಬರೋ ತನಕ ಬರ್ತಾರಾ ಅಂತ ಕೇಳ್ತಾ ಇದ್ರಿ. ಮನೇಲಿ ಯಾರೇ ಬಲವಂತ ಮಾಡಿದ್ರು ಪೂಜೆನ ಶುರು ಮಾಡಿಸ್ಲಿಲ್ಲ. ಈಗ ನೋಡಿದ್ರೆ ಹಿಂಗೆ ಹೇಳ್ತಾ ಇದ್ದೀರಾ? ಮಾತು ಒಂದ್ ಹೆಜ್ಜೆ ಇಡೋದಕ್ಕಿಂತ ಮುಂಚೆ 1000 ಸಲ ಯೋಚನೆ ಮಾಡ್ಬೇಕು ಅಂತ. ಇದ್ರೂ ನನ್ನ ತಲೆಯಲ್ಲಿ ಏನು ಓಡಾಡ್ತಿದೆ ಅನ್ನೋದು ನಿನಗೆ ಅರ್ಥನೇ ಆಗಲ್ವಲ್ಲ ನಂದೀಶ. ನಾನು ಎಷ್ಟು ನಿಗೂಢ ಅನ್ನೋದು ಈಗಲಾದರೂ ಅರ್ಥ ಮಾಡ್ಕೊ. ನೋಡು ನಂದೀಶ, ಪುಂಗಿನಾದಕ್ಕೆ ಅವಳು ಹಾವಾಗದೇ ಇರ್ಬೋದು, ಆದರೆ ಅವಳೇ ನಾಗಿಣಿ ಇನ್ನೂ ನನ್ನ ಅನುಮಾನ ಇನ್ನೂ ಸಂಪೂರ್ಣವಾಗಿ ಹೋಗಿರಲಿಲ್ಲ. ಗುರುಗಳು ಈ ಮನೆಗೆ ದಿಗ್ಬಂಧನ ಮಾಡಿದ್ದಾರೆ. ಅವಳು ನಾಗಿಣಿನೇ ಆಗಿದ್ದಿದ್ರೆ ಈ ಮನೆ ಪ್ರವೇಶ ಮಾಡೋಕ್ಕಾಗ್ತಿರ್ಲಿಲ್ಲ. ಅದನ್ನು ಟೆಸ್ಟ್ ಮಾಡೋಣ ಅಂತಾನೆ ಅವಳನ್ನ ಈ ಮನೆಗೆ ಬರೋಕ್ಕೆ ಹೇಳಿದ್ದು, ಪೂಜೆ ಇಟ್ಕೊಂಡಿತ್ತು. ಅದಕ್ಕೆ ಗುರುಗಳ ಕೈಲಿ ನಾಗನಾಶಕ ತರಿಸ್ಕೊಂಡೆ. ಇದು ನಾಗನಾಶಕ. ನಾವು ಮಲಗೋ ಹಾಸಿಗೆ ಕೆಳಗೆ ಇದನ್ನ ಇಟ್ಟು ಮಲಗಿದ್ರೆ ಜೀವನ ಪೂರ್ತಿ ನಾವು ಈ ನಾಗಗಳಿಂದ ರಕ್ಷಣೆ ಪಡಿಬೋದು. ಅಂದರೆ ಇನ್ನು ಮುಂದೆ ಈ ಮನೆಗೆ ನಾಗರಾವ್ ಬರಲ್ಲ ಅಂತನಾ? ದಿಗ್ಬಂಧನ ಇರೋದ್ರಿಂದ ಹಾವು ಮನೆಗೆ ಬರಲ್ಲ ನಂದೀಶ. ಆ ಹಾವು ಯಾವುದೇ ರೂಪದಲ್ಲಿ ಮನೆಗೆ ಬಂದರೂ ಈ ನಾಗನಾಶಕದ ಸಂಪರ್ಕದಲ್ಲಿರೋ ಯಾವುದೇ ವಸ್ತುನ ಮುಟ್ಟಿದ್ರು ಮತ್ತೆ ಅದು ಹಾವಾಗೇ ಬದಲಾಗುತ್ತೆ. ತಕ್ಷಣ ನಾನು ಮಾಡಿ ತಪ್ಪು ಅಂತ ರಿಯಲೈಸ್ ಆಯಿತು. ಇಮಿಡಿಯೇಟಾಗಿ ನಿಮಗೆ ಫೋನು ಮಾಡಿದೆ. ನೀವು ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ರಿ ಅನ್ಸುತ್ತೆ, ಅದಕ್ಕೆ ಕಾಲೇ ತಗೊಳ್ಳಿಲ್ಲ. ಇಲ್ಲ, ನನಗೆ ನಿಮ್ಮ ಮೇಲೆ ಯಾವ ಕೋಪನೂ ಇಲ್ಲ. ನೀವು ಕಾಲ್ ಮಾಡಿದಾಗ ಫೋನ್ ತಗೊಳ್ಳೋ ಪರಿಸ್ಥಿತಿಲಿ ನಾನು ಇರಲಿಲ್ಲ. ಸ್ವಲ್ಪ ಮುಖ್ಯವಾದ ಕೆಲಸದಲ್ಲಿದ್ದೆ ಅಷ್ಟೇ. ಹೋಗ್ಲಿ ಬಿಡಿ, ಹೇಗೋ ಇವಾಗ ಇಬ್ಬರು ನಾರ್ಮಲ್ ಆಗಿದ್ದೀವಲ್ಲ. ಏನೇ ಆದರೂ ಇವತ್ತು ನಾವು ಒಬ್ರನ್ನೊಬ್ರು ನೋಡೋಕ್ಕಾಗಲಿಲ್ವಲ್ಲ, ಅದು ಮಾತ್ರ ತುಂಬ ಬೇಜಾರಾಗ್ತಿದೆ. ಹಲೋ ಹಲೋ ರೀ, ಹೇಳ್ರಿ. ಹಲೋ, ಹಲೋ. ನಿಮ್ಮ ದಿವ್ಯಜ್ಞಾನಕ್ಕೂ ಅದನ್ನು ಕಂಡುಹಿಡಿಯಲು ಸಾಧ್ಯವಿಲ್ಲವೇ?
ಈ ತ್ರಯಂಬಕನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ನಾಳಿನ ರಾಹುಕಾಲದ ಪೂಜೆಯಲ್ಲಿ ಅದನ್ನು ಶೋಧಿಸಿಯೇ ತೀರುತ್ತೇನೆ. ಆ ಶೋಧನೆ ಈಗ ಸಾಧ್ಯವಿಲ್ಲವೇ? ಇಂತಹ ಮಹಾನ್ ಶಕ್ತಿಗಳನ್ನು ಶೋಧಿಸಲು ರಾಹುಕಾಲವೇ ಆಗಬೇಕು. ಅದಕ್ಕೆ ನಾಳೆಯವರೆಗೂ ಕಾಯಲೇಬೇಕು. ಕಾಯೋಣ ಗುರುಗಳೇ. ಆ ಮಹಾಶಕ್ತಿ ಯಾವುದೆಂದು ತಿಳಿಯುವ ಕುತೂಹಲ ನಮಗೂ ಬಹಳಷ್ಟಿದೆ. ಆ ಕುತೂಹಲ ನಮಗೂ ಇದೆ. ಅದಕ್ಕೆ ರಿಸ್ಟ್ರಿಕ್ಷನ್ ಇಲ್ಲ. ಇವಾಗ ನೀನು ಐತೆ ಪೈತನ್ ಪ್ರೀತಿಸ್ತಾ ಇದೆಯಲ್ಲ, ಅವಳು ನಿನ್ನನ್ನು ಪ್ರೀತಿಸ್ತಾಳ ಇಲ್ಲ ತಾನೆ? ಅದೇ ಥರ ಇವಳು ನಿನ್ನನ್ನು ಪ್ರೀತಿಸ್ತಾ ಇದ್ದಾಳೆ. ನಿನಗಿಷ್ಟ ಇಲ್ಲ ಅಂತ ಹೇಳಾಯ್ತಾನೆ, ಬಿಡು. ಅವಳಿಗೆ ನಾಳೆ ಆಗೋ ಬೇಜಾರು ಇವತ್ತೇ ಆಗಿದೆ. ಸಮಾಧಾನ ಮಾಡ್ಕೋತಾಳೆ. ಒಟ್ಟಿನಲ್ಲಿ ನಿನ್ನ ಮನಸ್ಸಿನ ಭಾರನ ಕಮ್ಮಿ ಮಾಡ್ಕೊಂಡಿದ್ಯಲ್ಲ, ಅಷ್ಟು ಸಾಕು. ಕರೆಕ್ಟ್. ನೀನು ನನಗೆ ಸಪೋರ್ಟ್ ಮಾಡೋದಿಲ್ಲ, ಕರೆಕ್ಟ್. ವಾ ಮಧು, ಬಂದ್ಬಿಟ್ಯಾ? ಪೂಜೆ ಕಾರ್ಯಕ್ರಮ ಎಲ್ಲ ಮುಗಿತಾ? ಅಲ್ವೋ, ನೀನ್ ಇಲ್ಲಿ ಬೇಜಾರು ಮಾಡ್ಕೊಂಡು ಅಳ್ತಾ ಕೂತಿರ್ತೀಯ ಅಂದ್ರೆ ನಕ್ಕೊಂಡು ಕೂತಿದ್ಯಲ್ಲ. ನಗುತ್ತಾ ನಲಿ ನಲಿ ಎಲ್ಲ ದೇವನ ಕಲೆಯೊಂದೇ ನೀ ತಿಳಿ, ಅದರಿಂದ ನೀ ಕಲಿ. ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ ಅಂತ ಅಣ್ಣೋರೇ ಹೇಳಿಲ್ವಾ? ಅದನ್ನ ನಾನು ಫಾಲೋ ಮಾಡ್ತಾ ಇದೀನಷ್ಟೇ. ನಗ್ತಾ ಇರೋದ್ ತಪ್ಪಲ್ಲ ಕಣೋ, ಆದ್ರೆ ಅವಮಾನ ಸಹಿಸ್ಕೊಂಡು ನಗ್ತಾರಲ್ಲ ಅದನ್ನ ಹೇಳಿತನ ಅಂತಾರೆ. ಅಮ್ಮ, ನಾನು ಬೆಳೆದಿರೋ ಮಗ ತಾನೆ, ನೀನು ನನಗೆ ಬೈತೀಯ, ನಾನು ಅದಕ್ಕೆ ಬೇಜಾರು ಮಾಡ್ಕೋತೀನಾ? ಇಲ್ಲ ತಾನೆ? ಹೆತ್ತ ಅಪ್ಪ ಅಮ್ಮ ಬೈಯೋದು. ಅಪ್ಪ ಅಮ್ಮ ಬೈದ್ರು ಒಂದೇ, ಅಪ್ಪ ಅಮ್ಮನ ಸ್ಥಾನದಲ್ಲಿರೋ ಯಜಮಾನ್ರ ಮನೆಯವರು ಬೈದ್ರು ಒಂದೇ. ಎಲ್ಲ ನನ್ನ ಕರ್ಮ. ನಾನೇ ಬದುಕಿರ್ತೀನೋ ಇಲ್ವೋ? ಮಾ ಮಾ ಅಯ್ಯೋ ದೇವ್ರೆ, ನಮ್ಮಮ್ಮನ ಮುಖದಲ್ಲಿ ಯಾವಾಗಪ್ಪ ಸಂತೋಷ ನೋಡೋದು? ಪಾಪ, ನಾನು ಯಾವಾಗಲೂ ಚಿಕ್ಕ ಯಜಮಾನ್ರ ಜೊತೆ ಇರ್ತೀನಿ, ಅಪ್ಪ ಯಾವಾಗಲೂ ದೊಡ್ಡ ಯಜಮಾನ್ರ ಜೊತೆ ಇರ್ತಾರೆ. ನಮ್ಮಮ್ಮ ಒಬ್ಬರೇ ಇದ್ದು ಬೋರ್ ಆಗ್ಬಿಟ್ಟು ಈ ಥರ ಎಲ್ಲ ಮಾತಾಡ್ತಾರೆ. ಆದಷ್ಟು ಬೇಗ ನಮ್ಮಮ್ಮಗೆ ಯಾರಾದ್ರೂ ಒಬ್ರು ಜೊತೆ ಬರಬೇಕು. ನಮ್ಮಮ್ಮಗೆ ಯಾರಾದ್ರೂ ಜೊತೆ ಆಗಬೇಕು ಅಂದರೆ ಮೊದಲು ನನಗೆ ಯಾರಾದ್ರೂ ಜೊತೆ ಆಗಬೇಕು. ನಾವು ಅದೇ ಪ್ರಯತ್ನದಲ್ಲಿದ್ದೀವಿ, ನೋಡುವ. ಪ್ರೀತಿ ಐತೆ ಪೈತೆ. ಅವಳು ಯಾರೋ ನನ್ನನ್ನು ಆಕಾಶದಷ್ಟು ಪ್ರೀತಿಸ್ತಾಳಂತೆ. ಒಂದೇ ಒಂದ್ಸಲ ಮೀಟ್ ಮಾಡು, ನಿನ್ ಕಂಡ್ರೆ ನಂಗೆ ತುಂಬಾ ಇಷ್ಟ ಅಂತ 100 ಸತಿ ಫೋನ್ ಮಾಡ್ತಾಳೆ. ಆದ್ರೆ ನಿನ್ ಪ್ರೀತಿಲಿ ಬಲೆಯಲ್ಲಿ ಬಿದ್ದಿರೋ ನನಗೆ ಅವಳ ಆಕಾಶದ ಪ್ರೀತಿ ಎಟಕ್ಸ್ಕೋಬೇಕು ಅಂತ ನಿಜವಾಗ್ಲೂ ಅನ್ನಿಸ್ತಾ ಇಲ್ಲ. ಆದ್ರೆ ಅವಳಿಗೆ ನಿಜ ಹೇಗೆ ಹೇಳೋದು, ಅವಳಿಗೆ ಸತ್ಯ ಹೇಳಿ ಹೇಗೆ ಅವಳಿಗೆ ಹರ್ಟ್ ಮಾಡೋದು ಅಂತ ತುಂಬ ಯೋಚನೆ ಮಾಡ್ತಾ ಇದ್ದೀನಿ. ತುಂಬ ಹೆಚ್ಚಿಗೆ ತಿಳ್ಕೋಬೇಕು ಅನಿಸ್ತಾ ಇದೆ. ಬಟ್ ವೈ ಇಸ್ ದಿಸ್ ಹ್ಯಾಪನಿಂಗ್ ಟು ಮೀ? Why is this happening to me, Shivani? Why? Please. ಇದಕ್ಕೆಲ್ಲ ಆನ್ಸರ್ಸು ನೀನೇ ಕೊಡ್ಬೇಕು ಶಿವಾನಿ. ಅವನಿಗೆಲ್ಲ ನೆನಪಾಗಬಹುದು, ಮರ್ತೋಗಿರೋ ಪ್ರೀತಿ ಮತ್ತೆ ಚಿಗುರೊಡಿಬಹುದು. ಇನ್ನೂ ಏನೂ ಆಗಿಲ್ಲ. ನಿಮ್ ಪ್ರೀತಿ ಸತ್ತಿಲ್ಲ, ಸಾಯುವಂತ ಪ್ರೀತಿನೂ ಅಲ್ಲ ನಿಮ್ದು.
ನೀನು ಗೆದ್ದೆ ಗೆಲ್ತೀಯ. ನಿನ್ನ ಆದಿಶೇಷನ ಪ್ರೀತಿನ ಮತ್ತೆ ಪಡಿತೀಯ. ಹತಾಶೆ ಒಳ್ಳೇದಲ್ಲ. ಸಾಧಿಸೋ ಮನಸ್ಸಿಗೆ ಹತಾಶೆನೇ ಮೊದಲನೇ ಮುಳ್ಳು. ಮೊದಲು ಅದನ್ನ ಕಿತ್ತು ಬಿಸಾಕು. ಮುಂದೇನ್ ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡು. ಹೌದತ್ಗೆ ಇವ್ರು ಹೇಳ್ತಿರೋದು ನಿಜ. ಆ ಪೂಜೆ ದಿನ ನೋಡಿದ್ವಲ್ಲ, ತನ್ನ ಮಗನ್ನ ಬರ್ಬೇಡ ಹೊಟ್ಟೋಗು ಅಂತ ಹೇಗ್ ಜೋರ್ ಮಾಡಿ ಕಳ್ಸ್ಕೊಟ್ಲು. ಎಲ್ಲಿ ಹುಲಿ ಸಿಂಹ ಬಂದು ತನ್ನ ಮಗನ್ನ ನುಂಗಾಕ್ಬಿಡುತ್ತೋ ಅಂತ ಎಷ್ಟು ಜೋಪಾನ್ವಾಗಿ ತನ್ನ ಮಗನ್ ಸಾಗಾಕ್ಬಿಟ್ಲು. ಈ ಅಪ್ಪ ಅಮ್ಮ ಮಗ 3 ಜನನು ಪಾಕಡಗಳು. ನಮ್ಮ ಬಾವಾಜಿ ಗೊತ್ತಾಗ್ತಿಲ್ಲ ಅಷ್ಟೇ, ತಲೆ ಮೇಲೆ ಕೂರ್ಸ್ಕೊಂಡ್ಬಿಟ್ಟಿದ್ದಾರೆ. ಅಷ್ಟೇ ಅಲ್ಲಕ್ಕ, ನಮ್ಮ ಅಳಿಮಯ್ಯನು ಏನ್ರಿ ಅಳಿಮಯ್ಯ? ನಮ್ಮ ಅಳಿಮಯ್ಯನು ತಿಂಡಿಗೆ ಬಂದ ಅಂದೆ. ಬಾಳಿಮಯ್ಯ ಕೂತ್ಕೋ. ನಿಮ್ಗಿಲ್ವೇ ಇಲ್ಲ. ಹೋಟೆಲ್ಗೆ ನಾನೇ ಬರೋದಿಲ್ಲ. ವರ್ಷಕ್ಕೊಂದ್ಸಲ ಬಟ್ಟೆ ಅವರೇ ಕೊಡಿಸ್ತಾರೆ. ನನ್ಗೆ ಇನ್ನೇನ್ರಿ ಖರ್ಚಿದೆ ನಿಮ್ಮ ಹತ್ರ ದುಡ್ಡು ಕೇಳಕ್ಕೆ? ಅಬ್ಬಬ್ಬಬ್ಬಬ್ಬ, ಹೆಂಗಸ್ರಿಗೆ ಬಾಯಿ ದೊಡ್ಡದು, ಗಂಡಸ್ರಿಗೆ ಕೈ ದೊಡ್ಡದು ಅಂತ ದೊಡ್ಡವ್ರು ಹೇಳಿರೋ ಮಾತು ನಿನ್ನಿಂದ 100ಕ್ಕೆ 100 ನಿಜ ಅನ್ಸುತ್ತೆ ಕಣೆ. ಜೀವ ತೆಗೆದಿದ್ದಾಯ್ತು, ಜೀವನ ಮುಗಿತಾ ಬಂತು. ಕೊನೆಗಾಲದಲ್ಲಾದ್ರೂ ಜೀತ ಬಿಟ್ಟು ಸ್ವಾಭಿಮಾನದಿಂದ ಬದುಕಿ ಅಂತ ಕೇಳಕ್ ಬಂದೆ ಅಷ್ಟೇ. ಲೈ, ನಾನು ಯಾವತ್ತೂ ಸ್ವಾಭಿಮಾನಿ ಕಣೆ. ಮಂಡವಾದ ಬೇಡ, ವಿಷಯ ಏನು ಹೇಳು. ನಿಜ ಹೇಳ್ತೀರಾ? ಅನುಮಾನ ಇದ್ರೆ ಕೇಳಲೇಬೇಡ. ಪೂಜೆ ದಿನ ಯಜಮಾನ್ರ ಮನೇಲಿ ಆಗಿದ್ದೇನೋ? ಬನ್ನಿ ಇಲ್ಲಿ. ನಾನೇನು ಕೇಳಿದ್ದು? ನಾನು ಕೇಳಿದ್ದು ನೀವು ಕೊಡ್ಬೇಕಾ ಅಥವಾ ನೀವು ಕೊಟ್ಟಿದ್ದು ನಾನು ತಿನ್ಬೇಕಾ? ಅಕ್ಕ, ಈ ಅಳಿಮಯ್ಯ ಅದು ಯಾವಾಗ ಶಾಂತಮೂರ್ತಿ ಆಗಿರ್ತಾನೋ, ಅದು ಯಾವಾಗ ದುರ್ವಸ್ ಮುನಿ ಆಗಿರ್ತಾನೋ ಒಂದು ಗೊತ್ತಾಗಲ್ಲ. ಬಹಳ ಹುಷಾರಾಗಿರ್ಬೇಕು ನಾವು. ಇವ್ ಮುಂಗೋಪನ ಹೇಗಪ್ಪ ಕಂಟ್ರೋಲ್ ಮಾಡೋದು? ಸದ್ಯ ಅದು ನನ್ನ ಮೇಲೆ ಎಸಿಲ್ವಲ್ಲ, ಅಷ್ಟು ಸಾಕು. ತನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ದೊಡ್ಡವ್ರಿಗೇನು ಆಗ್ಬಾರ್ದು ಅಂತ ಎದುರಿಗೆ ಎದೆ ಕೊಟ್ಟು ನಿಂತು ಪ್ರಾಣ ಕಳ್ಕೊಂಡಿದ್ರೆ ನನ್ಗ್ಯಾರ್ರಿ ಗತಿ? ಅನುಮಾನ ತುಂಬಿಕೊಂಡಿರೋ ನಿನ್ನ ತಲೆಯಲ್ಲಿ ಅವ್ರ ಅಂತಃಕರಣ ಪ್ರೀತಿ ನಿನಗೇನೆ ಗೊತ್ತು. ಅದೆಲ್ಲ ನನಗೆ ಬೇಕಾಗಿಲ್ಲ ರೀ. ನನಗೆ ಬೇಕಾಗಿರೋದು ನನ್ನ ಗಂಡ ಮತ್ತೆ ನನ್ನ ಮಗ ಮಾತ್ರ. ನಿನ್ನ ಸಣ್ಣತನಕ್ಕೆ ಮದ್ದಿಲ್ಲ ಕಣೆ. ಮನೇಲಿ ಪೂಜೆ ಮಾಡಿದ್ದು ಚಿಕ್ಕ ಯಜಮಾನ್ರು ಒಳ್ಳೇದಕ್ಕೆ, ಕಾಡು ಪ್ರಾಣಿ ಬಂದಿದ್ದು ಒಂದು ಮಾಯೆ. ಇದಕ್ಕಿಂತ ಹೆಚ್ಚಾಗಿ ನಾನೇನು ಕೇಳಬೇಡ, ನನಗೇನು ಗೊತ್ತಿಲ್ಲ. ಬರ್ತೀನಿ. ಅವರಲ್ಲಿ ಒಬ್ಬೊಬ್ಬರು ನನ್ನ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ. ಬರ್ತೀನಿಂದವ್ರು ಇಬ್ಬರು ಕೈ ಕೊಟ್ಟರು. ಆದರೆ ಸಾಮ್ರಾಟ್ ಈಗ ಯಾಕೋ ಆ ವಿಷಯ? ದಿಗ್ವಿಜಯ್, ನೀನಿವತ್ತು ಬೇರೆ ಮೂಡಲ್ಲಿದ್ಯಾ? ನೆಕ್ಸ್ಟ್ ಟೈಮ್ ಸಿಕ್ತಾಗ ಮಾತಾಡೋಣ. ನೋಡಿ ಸಾಂಬಶಿವ, ಎನಿಥಿಂಗ್ ಸೀರಿಯಸ್? ಅದು ಏನಿಲ್ವಾ, ಪರ್ಸ್ನಲ್ ಪ್ರಾಬ್ಲಮ್ ಅಷ್ಟೇ. ಇನ್ನೊಂದ್ಸಲ ಸಿಕ್ತಾಗ ಹೇಳ್ತೀನಿ ಅಂತ ಹೇಳಿದ್ನಲ್ಲ. ನಂಗೆ ಟೈಮ್ ಆಯಿತು, ನಡಿ ಹೋಗೋಣ. ಓಕೆ, ಬಾಯ್.
ಪರದೆಯಲ್ಲಿ ಮಂಜುಗಟ್ಟುವುದರ ಹೊರತಾಗಿ ಇನ್ನೇನೂ ಆಗಲಿಲ್ಲ. ಮತ್ತದೇ ಶಕ್ತಿ ಗೋಚರತೆಯನ್ನು ನಿಯಂತ್ರಿಸುತ್ತಿದೆ. ಆ ಸರ್ಪದ ಸುಳಿವು ಪರದೆಯ ಮೇಲೆ ಗೋಚರವಾಗದಂತೆ ತಡೆಯುತ್ತಿದೆ. ಆ ಶಕ್ತಿ ಯಾವುದೋ ಆ ಶಕ್ತಿ, ಯಾವುದೋ ಆ ಶಕ್ತಿ, ಯಾವುದೋ ಆ ಶಕ್ತಿ. ಪ್ಲೀಸ್ 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 ಹೋಗ್ಬೇಡ ಹೋಗ್ಬೇಡ ಬೇಡ ಬೇಡ, ಅಲ್ಲೇ ಅಲ್ಲೇ ಅಲ್ಲೇ. ಸೆಕ್ಯೂರಿಟಿ ಇಲ್ಲ ಸದ್ಯ. ಓ ವ್ಯೂನೇ ಚೆನ್ನಾಗಿಲ್ಲ, ಫುಲ್ ಡಿಸ್ಟರ್ಬೆನ್ಸು. ಏನ್ ಮಾಡೋಣ, ಒಳಗೆ ಹೋಗೋಣ. ಗುರುಗಳೇ, ಆ ಇಚ್ಛಾಧಾರಿ ನಾಗಿಣಿಯನ್ನು ದಿಗ್ಬಂಧಿಸಿದ ಸ್ಥಳಕ್ಕೆ ನಾನು ಅಂದುಕೊಂಡಂತೆ ಅವಳು ದಿಗ್ಬಂಧನದಲ್ಲಿ ಇರುವಳೋ ಇಲ್ಲವೋ ಎಂಬುದನ್ನು ಖಾತ್ರಿಪಡಿಸಿಕೊಳ್ಳುವುದಕ್ಕೆ. ಒಂದು ವೇಳೆ ಆಕೆ ದಿಗ್ಬಂಧನವನ್ನು ದಾಟಿ ಹೊರ ಬಂದಿದ್ದರೆ ಏನು ಮಾಡುವುದು ಗುರುಗಳೇ? ಅವಳು ಹಾಗೆ ಬಂದಿದ್ದರೆ ಅವಳನ್ನ ಹುಡುಕುವುದು ಮತ್ತಷ್ಟು ಸುಲಭ. ಅದು ಹೇಗೆ? ಅದೇ ನಾಗಿಣಿಯನ್ನ ಹಲವು ವರ್ಷಗಳ ಕೆಳಗೆ ಬಂಧಿಸಿರಲಿಲ್ಲವೇ? ಏಯ್ ನಿಂತ್ಕೋ. ಅಯ್ಯಯ್ಯೋ ನೋಡ್ಬಿಟ್ರು. ಇವಾಗ ಸೆಕ್ಯೂರಿಟಿ, ಗೆಟ್ ಔಟ್. ಓಡೋ 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 ತ್ರಿಶೂಲ ಓಡೋ. ಏಯ್ ನಿಂತ್ಕೋ. ಹಾಯ್. ಇದೇನಪ್ಪ ಇದು? ಈಗ ತಾನು ಅಲ್ಲಿದ್ರು ಗಾಳಿ ತರ ಇಲ್ಲಿ ಬಂದ್ಬಿಟ್ಟಿದ್ದಾರೆ. ಕಾಪಾಡಕ್ ಬೀಳೋದು ಗ್ಯಾರಂಟಿ ಅನ್ಸುತ್ತೆ. ಯಾತಿಗೂ ಕೆನ್ನೆ ಇಟ್ಕೊಳ್ಳೋದು ಒಳ್ಳೇದು. ಯಾವ ಊರು ನಿಮ್ದು? ಯಾಕೆ ಯಾಕೆ ಮೇಡಮ್? ಇದೇ ಊರಾ? ಇದೇನ್ ಮೇಡಮ್ ನಿಂಗೆ ಕೇಳ್ತೀರಾ? ಹುಟ್ಟಿ ಬೆಳೆದಿದ್ದಲ್ಲ ಇಲ್ಲೇ ಪಕ್ಕ ಲೋಕಲ್. ಸುಳ್ಳು ಹೇಳ್ತಾ ಇಲ್ಲ ತಾನೆ? ಏನು ಹೆಸರು ಕೇಳಿದ್ರೆ ಅಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಾ? ಅಪ್ಪ ಅಮ್ಮ ಹೆಸರಿಟ್ಟಿಲ್ವೋ ಅಥವಾ ಹೇಳೋಕೆ ಇಷ್ಟ ಇಲ್ವೋ? ಹೆಸರು, ನನ್ನ ಹೆಸರು ನಿಮ್ಮಷ್ಟು ಚೆನ್ನಾಗಿಲ್ಲ. ಆ ಹೆಸರನ್ನ ನೀವು ಕರೆದ್ರೆ ಅಷ್ಟೊಂದು ಮಜಾ ಸಿಗಲ್ಲ ಮೇಡಮ್. ಅದಕ್ಕೆ ದಯವಿಟ್ಟು ನೀವೇ ನನಗೊಂದು ಹೆಸರು ಇಟ್ಬಿಟ್ರೆ ಚೆನ್ನಾಗಿರುತ್ತೆ. ಆಯ್ತು. ಎಷ್ಟೊತ್ತಿಗೆ ಬರ್ಬೇಕು ಮೇಡಮ್? ಬೆಳಿಗ್ಗೆ. ಬೆಳಿಗ್ಗೆನಾ? ಸರಿ ಸರಿ. ಯಾವ ಟೈಮ್? ಎನಿ ಟೈಮ್. ಓಕೆ ಸರಿ. ನಾನು ಬಂದಾಗ ನನ್ನನ್ನು ಯಾರು ತಡೆಯಲ್ಲ? ಹಾಗೆಲ್ಲ ಏನೂ ಆಗಲ್ಲ. ನನ್ನ ಹೆಸರು ಹೇಳಿ. ಅಲ್ಲ ಮೇಡಮ್, ಪಿಕ್ಚರ್ ಹೀರೋಯಿನ್ ತರ ಮನೆಗೆ ಬರಕ್ಕೆ ಹೇಳಿ ಆಮೇಲೆ ಹುಡುಗರನ್ನ ಬಿಟ್ಟು ಹೊಡ್ಸಲ್ಲ ತಾನೆ? ಅದೆಲ್ಲ ಬೇರೆ ಮಾಡ್ಬೇಕಾ ನಿನ್ಗೆ? ಸುಮ್ಮನೆ ಬಾ, ಓಕೆನಾ? ಓಕೆ. ಬರೋ ಭಾವನೆಗಳನ್ನ ನಾನು ಹೇಗಿದೆಯೋ ಹಾಗೆ ತೋರಿಸ್ಬಿಡ್ತೀನಿ. ಅದಕ್ಕೆ ನಾನು ಕೆಳಗಿದ್ದೀನಿ, ನೀವು ಮೇಲಿದ್ದೀರಿ ಯಜಮಾನ್ರೆ. ನಂದೀಶ, ಮೇಲೆ ಯಾವತ್ತೂ ಈ ಥರ ಮಾತಾಡಬೇಡ. ನಾನು ಯಾವತ್ತಾದ್ರೂ ನಿನ್ನ ಆಳ್ ಥರ ನೋಡಿದ್ದೀನ ಅಥವಾ ನಾನು ಯಜಮಾನನ ದರ್ಪ ತೋರಿಸಿದ್ದೀನ? ಚಿಕ್ಕ ವಿಷಯಕ್ಕೆಲ್ಲ ದೊಡ್ಡ ಮಾತಾಡಬೇಡ. ಚಚೆ, ನಾನು ಆ ಅರ್ಥದಲ್ಲಿ ಹೇಳಿಲ್ಲ ಯಜಮಾನ್ರೆ.
ನಾನೇನಾದರೂ ಆ ರೀತಿ ಹೇಳಿದ್ರೆ ನಾನು ನಾಲ್ಗೆ ಬಿದ್ದೋಗ್ಲಿ. ಛೇ, ಸಣ್ಣ ಸಣ್ಣ ವಿಷಯನ ದೊಡ್ಡದು ಮಾಡ್ಬಿಡ್ತೀಯ. ಸರಿ, ಈಗೇನು ವಿಷಯ? ಏನಿಲ್ಲ ಯಜಮಾನ್ರೆ, ಗುರುಗಳು ಮನೆಗೆ ನಾಗಪ್ರವೇಶ ಆಗಿದ್ರ ಬಗ್ಗೆ ತಿಳ್ಕೊಂಡು ಹೇಳ್ತೀನಿ ಅಂದರು. ಹೇಳಿದ್ರ ಅಂತ? ಬೇಕಿಲ್ಲ ನಂದೀಶ. ಹಾವು ಕಾಣಿಸ್ಲಿಲ್ಲ, ಸಿಗ್ಲಿಲ್ಲ ಅನ್ನೋ ಭಯ ನಮಗೆ ಎಷ್ಟಿದೆಯೋ ಅದು 100 ಪಟ್ಟು ತ್ರಯಂಬಕ ಗುರುಗಳಿಗಿರುತ್ತೆ. ಆದರೆ ಅದು ಭಯ ಅಲ್ಲ, ಅವಳನ್ನ ಹಿಡಿಯೋಕ್ಕಾಗಲಿಲ್ವಲ್ಲ ಅನ್ನೋ ಛಲ. ನನ್ನಂಥ ಗುರುವಿನ ಮಂತ್ರಕ್ಕೆ ಹಾವು ಆಚೆ ಬರಲಿಲ್ವಲ್ಲ ಅನ್ನೋ ಅವಮಾನ ಅವ್ರಿಗಾಗಿರುತ್ತೆ. ನಾವು ಹೇಳಿದಲೇ ಇರಲಿ, ಅವ್ರು ಹುಡ್ಕೋ ಪ್ರಯತ್ನ ಮಾಡ್ತಾನೆ ಇರ್ತಾರೆ. ನಾವು ಭಯ ಪಡೋ ಅಗತ್ಯ ಇಲ್ಲ. ಅತಿ ಶೀಘ್ರದಲ್ಲೇ ಒಂದು ಒಳ್ಳೆ ಸುದ್ದಿ ಬರುತ್ತೆ. ಹಾಗೊಂದು ವೇಳೆ ಅದು ಸಾಮಾನ್ಯ ಸರ್ಪವೇ ಆಗಿದ್ದರೆ ಅದಕ್ಕಾಗಿ ನಾನು ನನ್ನ ತಪಸ್ಸನ್ನು ಭಂಗಗೊಳಿಸಿ ಓಡಿ ಬರುತ್ತಿದ್ದೇನೆ. ನಿಸ್ಸಂಶಯವಾಗಿ ಅದು ಇಚ್ಛಾಧಾರಿ ನಾಗವೇ. ನೀವು ಬಂಧಿಸಿದಾಗ ಆ ನಾಗ ಇನ್ನು ಬಂಧನದಲ್ಲೇ ಇದೆ ಎಂದರಲ್ಲ ಗುರುಗಳೇ? ಅವಳು ಅಲ್ಲೇ ಇದ್ದಾಳೆ. ಆದರೆ ನಾಗಲೋಕದ ಮತ್ಯಾವುದೋ ಇಚ್ಛಾಧಾರಿ ನಾಗದ ಪ್ರವೇಶವಾಗಿದೆ. ಈಗ ಮೊದಲು ನಾವು ಆ ನಾಗ ಯಾವುದು, ಅದು ಎಲ್ಲಿ ಅಡಗಿ ಕುಳಿತಿದೆ ಎಂಬುದನ್ನು ಪತ್ತೆ ಹಚ್ಚಬೇಕು. ಅದಕ್ಕಾಗಿ ಕಾರ್ಯಪ್ರವೃತ್ತರಾಗಬೇಕು. ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಆಂಟಿ. ತ್ರಿಶೂಲಿಗೆ ಯಾವ ಕೆಲಸ ಕೊಟ್ಟರು ವಿತೌಟ್ ಎನಿ ಪ್ರಾಬ್ಲಮ್ ಮಾಡಿ ಮುಗಿಸ್ತಾನೆ. ಹಾಗಾದ್ರೆ ನೀನಾದ್ರೂ ಹೇಳಪ್ಪ, ಅದು ಯಾವ ಕೆಲಸ ಅಂತ? ಅದೊಂಥರ ಸೀಕ್ರೆಟ್ ಜಾಬು. ನೀವು ಕೇಳಲೂಬಾರ್ದು, ನಾನು ಹೇಳಲೂಬಾರ್ದು. ಅಲ್ಲ ಚಿಕ್ಕ ಯಜಮಾನ್ರೆ. ಸರಿ ಆಂಟಿ, ತ್ರಿಶೂಲ್ ಮನೇಲಿ ಇದನ್ನೋ ಇಲ್ವೋ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇ. ನಂಗೆ ಅರ್ಜೆಂಟಾಗಿ ಒಂದು ಸ್ವಲ್ಪ ಕೆಲಸ ಇದೆ. ಅವ್ನು ಮನೇಲಿಲ್ಲ ಅಂದರೆ ಪಕ್ಕಾ ಕೆಲಸಕ್ಕೆ ಹೋಗಿರ್ತಾನೆ. ಡೋಂಟ್ ವರಿ ಆಂಟಿ. ಅವ್ನು ಬಂದಮೇಲೆ ಒಂದು ಕಾಲ್ ಮಾಡೋಕ್ಕೆ ಹೇಳ್ಬಿಡಿ. ಓಕೆ, ಬರ್ತೀನಿ ಆಂಟಿ. ಪಾಪಿ ಸಮುದ್ರಕ್ಕೆ ಹೋದ್ರೂ ಮೊಣ್ಕಾಲುದ್ದ ನೀರಂತೆ. ನನ್ಗೆ ಉತ್ತರ ಅಂತೂ ಯಾವ ಕಡೆಯಿಂದನೂ ಸಿಗಲ್ಲ. ಛೇ, ಸರಿ ಹೋಗಿ ಕೆಲಸ ನೋಡ್ಕೋ. ಎಕ್ಸ್ಕ್ಯೂಸ್ ಮೀ, ನಿನಗೊಂದು ವಿಷಯ ಗೊತ್ತಾ? ಮೋಸ್ಟ್ ಆಫ್ ದ ಲವ್ ಸ್ಟೋರಿ ಶುರು ಆಗೋದೇ ಜಗಳದಿಂದ. ನಂದು ಹಂಗೆ ಆಗಿರೋದು. ಇವತ್ತು ಜಗಳ, ಇದೇ ಜಗಳ ನಾಳೆ ಲವ್ ಸ್ಟೋರಿಯಾಗಿ ಕನ್ವರ್ಟ್ ಆಗುತ್ತೆ. ನೋಡ್ತಾ ಇರೋ. ಫೈನ್, ಆಯ್ತು, ನೋಡೇ ಬಿಡೋಣ. ಏನ ಕಿಂಡಲ್ಲ? ನನಗೆ ಕಿಂಡಲ್ಲ? ಆಯ್ತು, ರೈಟ್ ಹೇಳಿ. ಇವಾಗ ನೀನು ನಾಳೆ ಅವಳು ನನಗೆ ಪ್ರಪೋಸ್ ಮಾಡ್ತಾಳಲ್ಲ, ಅವಾಗ ನಾನೇ ಕರಿತೀನಿ ನನ್ನ. ಅವಾಗ ಬಾ, ಕಳ್ಸ್ಕೊಳು. ಏನು ಕಳ್ಸ್ಕೊಳಲ್ಲ? ಏನು ಮಾಯ ಆಗ್ಬಿಟ್ಟ? ಇಷ್ಟೊಂದು ಡೀಪಾಗಿ ಆಲೋಚನೆ ಮಾಡ್ತಾ ಇದ್ದಾನೆ ಅಂದರೆ ಏನೋ ಮ್ಯಾಟ್ರ್ ಇರಬೇಕು. ಅಲ್ಲ, ಇಷ್ಟೊಂದು ಆಲೋಚನೆ ಮಾಡ್ತಾ ಇದ್ದಾನೆ ಅಂದರೆ ಒಂದು ಪರ್ಸ್ನಲ್ ಇರಬೇಕು, ಇಲ್ಲ ಫ್ಯಾಮಿಲಿ ಇರಬೇಕು. ವಯಸ್ಸಿನ ಹುಡುಗರಿಗೆ ಪರ್ಸ್ನಲ್ ಇರುತ್ತೆ, ವಯಸ್ಸಾಗ್ತಾ ಇರೋರಿಗೆ ಫ್ಯಾಮಿಲಿ ಇರುತ್ತೆ. ಅಂದರೆ 100% ಇದು ಪರ್ಸ್ನಲ್ಲೇ. ವಿಚಾರಿಸೋಣ. ಸಿಕ್ತಾ? ಇಲ್ಲ ಮಾವ. ಆದ್ರೆ ನನಗೆ ಸಿಕ್ತಲ್ಲ. ಓಹ್, ಏನು? ನಿನಗೇನೋ ಆಗಿದೆ. ಏನೋ ಆಗಿರೋದು ನಿಜ ಮಾವ. ಆದ್ರೆ ಏನು? ಈ ವಯಸ್ಸಲ್ಲಿ ಏನೇನಾಗುತ್ತೆ ಮಾವ? ನಾನು ಈಗ ವಯಸ್ಸಿಗೆ ಬಂದಿರೋದು. ನೀನು ನನ್ನ ವಯಸ್ಸು ದಾಟ್ಕೊಂಡು ಬಂದಿರೋನಲ್ಲ. ನೀನು ಹೇಳು. ನಾನು ಈ ವಯಸ್ಸಲ್ಲಿ ನಿದ್ರೆ ಬರ್ದು ಎಲ್ಲೆಲ್ಲೋ ಅಲ್ದಾಡ್ತಿದ್ದೆ. ದಾರಿ ಹೋಗಂತರ ಆಗ್ಬಿಟ್ಟಿದ್ದೆ. ಆವಾಗ ಈ ಗಾಳಿ ಗಿಳಿ ಸೋಕೋದು ಅಂತಾರಲ್ಲ, ಹಂಗೆಲ್ಲ ಆಗ್ಬಿಡೋದು ನನಗೆ. ಓಹೋ, ನಿನ್ನ ವಯಸ್ಸಲ್ಲಿ ನೀನು ಬರೀ ಗಾಳಿ ಗಿಳಿ ಸೋಕಿದ್ಯೋ ಅಥವಾ ಬೇರೆ ಏನಾದರೂ ಸೋಕಿದ್ಯೋ? ಅಂದರೆ ಹೈ ಲೆವೆಲಿಂದ ಬಂದಿರೋದು ಅಂತ ಹೇಳಿದೆ. ಅಂದರೆ ನಿಮ್ಮ ಬಾಸ್ ಪ್ಲೀಸ್ ಕಮ್ ಅಂತ ನನಗೆ ಇನ್ವೈಟ್ ಮಾಡಿದ್ದಾರೆ. ಅದೇ ಶಿವಾನಿಯವರು. ಸುಳ್ಳು, ಪಕ್ಕಾ ಸುಳ್ಳು. ನಿನ್ ಕಂಡ್ರೆ ಆಗದೆ ಇರೋ ಮೇಡಮು ನಿನ್ನನ್ನು ಕರೀತಾರ ಅಲ್ಲ, ಕರೆದಿದ್ದಾರೆ. ನೀನು ಸುಳ್ಳು ಹೇಳ್ಬಿಟ್ರೆ ನಿನ್ನನ್ನು ಒಳಗೆ ಬಿಡ್ತೀವಿ ಅಂತ ಅನ್ಕೊಂಡಿದ್ಯಾ? ಯು ಪೀಪಲ್ ಆರ್ ಇನ್ಸಲ್ಟ್ ಮೀ. ಇದು ಸರಿ ಇರೋದಿಲ್ಲ ನೋಡಿ.
ನೋಡು, ನೋಡೋಕ್ಕೆ ಬಂದಿರೋದು ನಿಮ್ಮನ್ನಲ್ಲ, ಮೇಡಮ್ನ. ಮೇಡಮ್ ಅಲ್ಲಿ ರೈಟ್ ಹ್ಯಾಂಡ್ ವಾಚ್. ಮೇಡಮ್, ಶಿವಾನಿ ಮೇಡಮ್. ಯಾರು? ನಾನು ಪಾಗಲ್. ಬನ್ನಿ ಮೇಲೆ. ಕೇಳಿಸ್ತಾ ಮೇಡಮ್? ಕೇಳಿಸ್ತಿಲ್ಲ, ಇನ್ನೊಂದ್ಸತಿ ಹೇಳಿ, ಅದೇನಂದ್ರಿ? ಮೇಲ್ ಬನ್ನಿ ಎಂದೆ. ಎಕ್ಸ್ಕ್ಯೂಸ್ ಮೀ ಸರ್, ಪ್ಲೀಸ್. ಅವನಿಗೆ ನಾಗಮಣಿನಲ್ಲಿ ಪಾಲ್ ಬೇಕಂತೆ. ಯಾರು ನಂಬಿಕೆ ಕಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ನನ್ನ ನಂಬಿದವರು ಸ್ನೇಹಿತರು ಕಷ್ಟದಲ್ಲಿರಬಾರ್ದು ಅಂತ ಕೇಳಿದಾಗೆಲ್ಲ ಹಣ ಕೊಟ್ಟು ಸಹಾಯ ಮಾಡಿದ್ದೀನಿ. ನಾವು ಯಾರು ನಿನ್ನ ಕಷ್ಟಕ್ಕಾಗಿಲ್ಲ ಅಂತ ಹೇಳ್ತಿಲ್ಲ ದಿಗ್ವಿಜಯ್. ನೀನು ಆಗಿಲ್ಲ ಅಂತ ಹೇಳಿದ್ರೂ ಪರವಾಗಿಲ್ಲ. ನಾನೇನು ಮಾಡಿದ್ದೀನಿ ಅನ್ನೋದು ನನಗೆ ಗೊತ್ತು. ಕಂಡೋರು ಕೊಡೋ ಸರ್ಟಿಫಿಕೇಟ್ನ ಓದೋ ಅಭ್ಯಾಸ ನನಗಿಲ್ಲ. ಫ್ರೆಂಡ್ಶಿಪ್ ವ್ಯವಹಾರ ದುಡ್ಡು ಕಾಸಲ್ಲೇ ಮುಗಿದೋದ್ರೆ ಒಳ್ಳೇದು. ಅದಕ್ಕೆ ಮೀರಿದ ಮಾತುಕತೆ ಆಗದೇ ಇದ್ರೆ ಇನ್ನೂ ಒಳ್ಳೇದು. ಇನ್ನೊಂದು ವರ್ಷ ಈ ವಿಷಯನ ಯಾರು ಮಾತಾಡೋಕೆ ಕೊಡ್ತು ಅವನಿಗೂ ಹೇಳ್ಬಿಡು. ಏನೋ ಕನಕದುರ್ಗಕ್ಕೆ ಹೆಂಗ್ ಹೋಗ್ಬೇಕು ಅಂತ ಒಸಿ ಹೇಳ್ತೀರಾ? ಏನೋ ಕನಕದುರ್ಗನ? ಯಾಕೆ? ನಾನು ಅಲ್ಲಿಗೆ ಹೋಗ್ಬೇಕು. ದಯವಿಟ್ಟು ಒಸಿ ಅಡ್ರೆಸ್ ಹೇಳ್ತೀರಾ? ಅದು ನಮಗೆ ಅಡ್ರೆಸ್ ಎಲ್ಲ ಹೇಳೋ ಅಭ್ಯಾಸ ಇಲ್ಲ. ಬೇಕಾದ್ರೆ ಕೇಳೋ ಅಡ್ರೆಸ್ಗೆ ಕರ್ಕೊಂಡೋಗಿ ಬಿಟ್ಟ ಅಭ್ಯಾಸ. ಅಂದ್ರೆ ಹತ್ಕೊಳ್ಳಿ, ನಾನು ಆ ಕಡೆಗೆ ಹೋಗ್ತಾ ಇದ್ದೀನಿ. ತಮ್ಮನ ಭಾವನ ದುಶ್ಮನ ನೆಂಟ್ರ ಪಂಟ್ರ ಏನಾಗಬೇಕು? ಮೇಡಮ್ ಏನು ಹೇಳಲ್ಲ ಅಂತೀರಾ, ನನ್ನೂ ಏನು ಕೇಳಬೇಡ ಅಂತೀರಾ. ಹೇಗೆ ಕಂಡಿಡಿಯೋದು? ಪ್ರಶ್ನೆನೇ ಕೇಳ್ಬಿಡಿ ಅಂದ್ರೆ ಪ್ರಶ್ನೆ ಪತ್ರಿಕೆನ ಮುಂದೆ ಇಡ್ತಾ ಇದ್ರಲ್ಲ. ಹೋಗ್ಲಿ ಬಿಡಿ. ಅವರು ನಿಮಗೆ ಎಷ್ಟು ಮುಖ್ಯ ಅಂತನಾದ್ರೂ ಹೇಳಿ. ಅವ್ರು ನನ್ನ ಪ್ರೇಮಿ.